ಎಲ್ರಿಗೂ ನಮಸ್ಕಾರ. ಐಶ್ವರ್ಯ ವ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮಗೆ ಸ್ವಾಗತ. ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನಾನು ಬಾಗಲಕೋಟಲ್ಲಿರೋ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಬನ್ನಿ ನೋಡೋಣ ಹೇಗಿತ್ತು ಇವತ್ತು ನಮ್ಮ ಜರ್ನಿ ಅಂತ. ಬೆಳಿಗ್ಗೆ ಟಿಫನ್ಗೆ ಬಿಸಿಬೇಳೆಭಾತ್ ಮಾಡಿ, ಓನರ್ ಆಂಟಿ ರೊಟ್ಟಿ ಮತ್ತು ಚಟ್ನಿ ಕೊಟ್ಟಿದ್ರು, ಅದನ್ನು ತಿಂದ್ಕೊಂಡು ನನ್ನ ಮಗನಿಗೆ ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡಿಕೊಂಡು, ನೋಡಿ ಮಮ್ಮಿಗಳು ಬ್ಯಾಗಲ್ಲಿ ಎಲ್ಲ ಮೇಕಪ್ ಸಾಮಾನು ಇಟ್ಕೊಂಡು ಹೋದರೆ ನಾನು ಏನು ಇಟ್ಕೊಂಡಿದ್ದೀನಿ ಅಂತ. ನನ್ನ ಮಗನಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೊರಟ್ವಿ. ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಸಾಕು ನನ್ನ ಮಗನಿಗೆ ತುಂಬ ಖುಷಿ. ನಮ್ಮಪ್ಪ ಆಟಾಡಿಸ್ತಿದ್ದಾರೆ ಅವನಿಗೆ. ನಮ್ಮಪ್ಪ ಅಮ್ಮ ಅಂತೂ ಅವನು ಒಂದು ನಿಮಿಷನೂ ಬಿಟ್ಟಿರಲ್ಲ, ಸಖತ್ ಖುಷಿ ಅವನಿಗಂತೂ. ಎಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಎಕ್ಸೈಟ್ಮೆಂಟ್ ಸಖತ್ತು. ನಮ್ಮಪ್ಪ ಅವನಿಗೆ ಕನ್ನಡಕ ಹಾಕಕ್ಕೆ ಹೋಗ್ತಿದ್ದಾರೆ, ಅವನು ಹಾಕಿಸ್ಕೊಳ್ಳಲ್ಲ ಅವನು. ಅವನಿಗೆ ಕಣ್ಮುಂದೆ ಏನೋ ಕತ್ಲೆ ಬಂದಂಗೆ ಆಗ್ಬಿಡುತ್ತೆ. ಅವನಿಗೆ ಕನ್ನಡಕ ಹಾಕ್ಬಿಟ್ರೆ ಹಾಕಿಸ್ಕೊಳ್ಳೋದೇ ಇಲ್ಲ. ನಾನು, ನಮ್ಮಪ್ಪ, ನಮ್ಮ ಮಮ್ಮಿ, ನನ್ನ ಮಗ, ನಮ್ಮ ಹಸ್ಬೆಂಡು ಎಲ್ಲರೂ ಕೂಡ ಹೊರಟ್ವಿ. ಆಮೇಲಿಂದ ನನ್ನ ಮಗ ನೋಡಿ ಕಾರ್ ಕೀ ಕೊಡು ಅವ್ರ ಅಪ್ಪನ ಜೊತೆ ಫುಲ್ ಜಗಳ. ನಾನೇ ಕಾರು ಓಡಿಸ್ತೀನಿ, ಕೀ ಕೊಡು ಅಂತ ಸಖತ್ತು ಜಗಳ ಮಾಡ್ತಾನೆ. ನೋಡಿ ಎಲ್ಲ ಹಾಕ್ತಾನೆ ಕಾರ್ ಕೀ. ನನ್ನ ಮಗ ಈ ಥರ ಆಟಾಡೋದು, ಅವ್ನ ಖುಷಿ ನೋಡಿದ್ರೇ ನಮಗೆ ತುಂಬ ಖುಷಿ. ಎಲ್ಲ ಕಾರ್ ಹತ್ಕೊಂಡು ಹೊರಟ್ವಿ. ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮ ಹಸ್ಬೆಂಡ್, ನನ್ನ ಮಗ ಎಲ್ಲರೂ ಹೊರಟ್ವಿ. ನನ್ನ ಮಗನಿಗಂತೂ ಫುಲ್ ಖುಷಿನೋ, ಕಾರ್ ಒಳಗಡೆ ಕೂತ್ಕೊಬಿಟ್ರೆ ಇನ್ನೂ ಖುಷಿ, ಸಖತ್ತು ಖುಷಿ ಅವನಿಗೆ. ಅವನ ಖುಷಿ ನೋಡೋದೇ ನನ್ನ ಖುಷಿ. ಫೈನಲಿ ಎಲ್ಲ ಹೊರಟ್ವಿ. ಬಂತು ಬನಶಂಕರಿ ಹತ್ರ ರೀಚ್ ಆದ್ವಿ. ನೋಡಿ ಇಲ್ಲಿ ಮನೆಗೆ ಬೇಕಾಗಿ ಸುಮಾರು ಐಟಮ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಎಳ್ನೀರು ಕೂಡ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ನನ್ನ ಮಗ ನೋಡ್ತವನೆ, ಎಲ್ಲಿಗೆ ಬಂದುಬಿಟ್ಟಿದ್ದೀವಿ ನಾವು, ಎಲ್ಲಿದ್ದೀವಿ ನಾವು ಅಂತ ಸುತ್ತಮುತ್ತ ಎಲ್ಲ ನೋಡ್ತಿದ್ದಾನೆ. ಯಪ್ಪ, ಶ್ರಾವಣ ಮಾಸ ಆಗಿರೋದ್ರಿಂದ ಬಾದಾಮಿ ಬನಶಂಕರಿಲಿ ಹೆವಿ ರಶ್ಶು. ಎಂಥ ಬಿಸಿಲು ಅಂತಂದರೆ ಕಾಲು ಇಡೋಕ್ಕಾಗ್ತಾಯಿಲ್ಲ. ಕೆಂಡದ ಮೇಲೆ ನಡೆದಂಗಿತ್ತು, ಅಷ್ಟು ಬಿಸಿಲಿತ್ತು. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಏನೋ ಒಂದು ಪಾಸಿಟಿವ್ ವೈಬು, ಸಖತ್ ಖುಷಿ ನನಗಂತೂ. ತುಂಬ ಒಂದು 3 ವರ್ಷನೇ ಆಗಿತ್ತು ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ. ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ನನಗೆ ತುಂಬಾ ಖುಷಿಯಾಯಿತು. ಅಲ್ಲಿ ಕಾಲು ಹಿಡ್ತಿದ್ದಂಗೆ ಏನೋ ಒಂದು ತುಂಬ ಪಾಸಿಟಿವ್ನೆಸ್ ಅನಿಸುತ್ತೆ. ಸಖತ್ತು ಖುಷಿಯಾಯಿತು. ನನ್ನ ಮಗ ನೋಡಿ ಬಾಗಿಲ ಹತ್ರ ನಮಸ್ಕಾರ ಮಾಡಿಕೊಂಡು, ಅವರಪ್ಪ ನಮಸ್ಕಾರ ಮಾಡಿಸ್ತಿದ್ದಾರೆ, ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೊಂಡು ಒಳಗಡೆ ಬರ್ತಿದ್ದಾನೆ. ಅವನು ಫಸ್ಟ್ ಟೈಮು ಬನಶಂಕರಿ ಅಮ್ಮಂಗೆ ಬಂದಿರೋದು. ಒಳಗಡೆ ಹೋಗ್ತಾಯಿದ್ದೀವಿ. ನೋಡಿ ಹೆವಿ ರಶ್ ಇತ್ತು, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಎಷ್ಟು ಜನ ಅಂತಂದರೆ ಸಿಕ್ಕಾಬಟ್ಟೆ ಜನ. ನಾವು ಈ ರಶಲ್ಲಿ ನಿಜವಾಗ್ಲೂ ನಮಗೆ ದೇವ್ರ ದರ್ಶನ ಸಿಗುತ್ತಾ ಅಂತ ಅಂದ್ಕೊಂಡು ಹೊರಟ್ವಿ. ಅಷ್ಟು ಕಾಲಿಡೋಕ್ಕೆ ಆಗ್ತಿಲ್ಲ, ಅಷ್ಟು ರಶ್ಶು ಮತ್ತು ಸೆಕೆ, ಹೆವಿ ಬಿಸಿಲು, ಸಖತ್ತು ಜನ. ಆಮೇಲಿಂದ ಅಲ್ಲಿ ನೋಡಿ ಎಲ್ಲ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಸೇವೆ ಮಾಡ್ತಾರೆ ಅಮ್ಮಂಗೆ, ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿಯಾಗುತ್ತೆ. ನೋಡಿ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಹೆಜ್ಜೆ ನಮಸ್ಕಾರ ಆಗೋದು, ಫುಲ್ ಆ ಥರ ಸೇವೆ ಮಾಡೋದು. ಸಖತ್ತು ಈ ದೇವ್ರಿಗೆ ಸಖತ್ತು ಏನಂತಾರೆ ಅದಕ್ಕೆ, ತುಂಬ ಶಕ್ತಿ ಇದೆ. ಎಷ್ಟು ಕ್ಯೂ ಇತ್ತು ಅಂತಂದರೆ ಮೇಲೆ ಕೆಳಗೆ ಎಲ್ಲ ಫುಲ್ ಕ್ಯೂ ಇತ್ತು. ಆಮೇಲಿಂದ 1 ಅವರ್ ಸ್ಟಾಪ್ ಮಾಡಿದ್ರು, ಅದೇನೋ ದೇವರಿಗೆ ಅಭಿಷೇಕ ಎಲ್ಲ ಮಾಡಬೇಕಂತೆ. 1 ಅವರು ಇಲ್ಲ ನಿಮಗೆ ಸಿಗಲ್ಲ ಅಂತ ಹೇಳಿದ್ರು ದರ್ಶನ. ಆವಾಗ ನಾವು ಯೋಚನೆ ಮಾಡಿದ್ವಿ, ಇಷ್ಟೊಂದು ಕ್ಯೂ ನಿಂತ್ಕೊಂಡು ಇನ್ನೂ 1 ಅವರ್ ವೆಯ್ಟ್ ಮಾಡಿಕೊಂಡು, ನನ್ನ ಮಗ ನಾವಾದರೆ ಹೆಂಗೋ ಹೋಗ್ಬಿಡ್ಬೋದು, ನನ್ನ ಮಗನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ನನ್ನ ಮಗನ ಕೈಲಿ ಅಲ್ಲೇ ಹುಂಡಿಗೆ ದುಡ್ಡು ಹಾಕ್ಸಿ ಅಲ್ಲಿ ಈಚೆಯಿಂದನೇ ಅಮ್ಮನವ್ರು ಕಾಣ್ತಿದ್ರು. ಅಲ್ಲೇ ದರ್ಶನ ಮಾಡಿಕೊಂಡು, ಅಲ್ಲೇ ಕೈ ಮುಕ್ಕೊಂಡು, ಆಮೇಲಿಂದ ಎಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಖುಷಿಯಾಗಿ ಫೋಟೋಸ್ ಎಲ್ಲ ತಕ್ಕೊಂಡು. ನಮ್ಮಪ್ಪಂಗಂತೂ ದೇವ್ರ ಮೇಲೆ ತುಂಬ ಭಕ್ತಿ, ಸಖತ್ತು ಭಕ್ತಿ. ಇಲ್ಲಿ ನೋಡಿ ನಮಸ್ಕಾರ ಮಾಡ್ತಿದ್ದಾರೆ ದೇವ್ರಿಗೆ.
ಅವರಿಗಂತೂ ಸಖತ್ತು ದೇವ್ರ ಮೇಲೆ ಬಹಳ, ನಮ್ಮ ಅಪ್ಪನಷ್ಟು ನಾನು ಎಲ್ಲೂ ನೋಡಿಲ್ಲ. ಅವ್ರಿಗೆ ಪೂಜೆ ಮಾಡೋದಾಗಲಿ, ಅವರು ಸಖತ್ತು ದೇವ್ರ ಮೇಲೆ ಸಖತ್ತು ನಂಬಿಕೆ ಇಟ್ಕೊಂಡಿದ್ದಾರೆ. ಎಲ್ಲೇ ಹೋದ್ರು ಎಲ್ಲೇ ಬಂದು ನಮ್ಮಪ್ಪ ಸಖತ್ತು ದೇವರ ಭಕ್ತ, ದೇವರ ಪುತ್ರ ಅಂತಲೇ ಹೇಳ್ಬೋದು. ಆಮೇಲಿಂದ ಅಲ್ಲೇ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ನೋಡಿ ಎಷ್ಟು ಕ್ರೌಡ್ ಅಂದರೆ ತುಂಬ ಜನ. ಅಲ್ಲಿ ನೋಡಿ ಮೇಲೆ ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಕ್ಯೂ ಇದೆ ಅಂದರೆ. ನಾವು ಕ್ಯೂ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರೋಕ್ಕೆ 1-2-3 ಅವರ್ ಅಂತೂ ಬೇಕು. ಅಷ್ಟೊತ್ತು ನನ್ನ ಮಗ ಸುಮ್ಮನಿರಲ್ಲ. ಅದಕ್ಕೋಸ್ಕರ ನಾವು ಕ್ಯೂವಲ್ಲಿ ಹೋಗಲಿಲ್ಲ, ಅಲ್ಲೇ ಮುಂದೆನೇ ಅಮ್ಮನವ್ರು ಕಣ್ಣು ತಿಂದು ದರ್ಶನ ಮಾಡ್ಕೊಂಡು ಬಂದ್ವಿ. ನನ್ನ ಮಗ ಅಲ್ಲಿ ತುಂಬ ಖುಷಿ ಅವನಿಗೆ. ಎಲ್ಲೋ ಬಂದುಬಿಟ್ಟಿದ್ದೀವಿ, ಎಲ್ಲೋ ಇದ್ದೀವಿ ಅಂತ ಅವನಿಗೆ ತುಂಬ ಖುಷಿ. ಹಂಗೆ ನಾನು ನಮ್ಮ ಮನೆಯವರು ಸುಮಾರು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆಮೇಲಿಂದ ಅಲ್ಲೇ ಮುಂದೆ ದೇವ್ರ ಮುಂದೆ ಇರೋ ಕಲ್ಯಾಣಿಗೆ ಹೋದ್ವಿ. ಮಳೆ ಇರೋದ್ರಿಂದ ತುಂಬ ನೀರಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲ್ಯಾಣಿಲಿ ನೀರು. ಇದು ಬನಶಂಕರಿ ದೇವ್ರ ಮುಂದೆನೇ ಇರೋ ಕಲ್ಯಾಣಿ ಇದು. ಇಷ್ಟು ನೀರಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನ್ನ ಮಗ ನೋಡಿ ಖುಷಿ ಅವನಿಗೆ. ಇದೆಲ್ಲ ಹೊರಗಡೆ ಬಂದುಬಿಟ್ರೆ ತುಂಬ ಖುಷಿ. ಆಮೇಲಿಂದ ಉತ್ತರ ಕರ್ನಾಟಕದಲ್ಲಿ ಈ ಸೀಬೆಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ, ಸಖತ್ತಾಗಿತ್ತು. ನಾನು ಎಲ್ಲೇ ಹೋದರೂ ನನ್ನ ಫೇವ್ರೆಟ್ ಇದನ್ನು ಪರ್ಚೇಸ್ ಮಾಡ್ತೀನಿ. ನನ್ನ ಫಸ್ಟ್ ಫೇವ್ರೆಟ್ ಫ್ರೂಟ್ ಬಂದು ಸೀಬೆಕಾಯಿನೇ. ದಿನಾಗಲೂ ತಿಂತೀನಿ. ಈ ಕಡೆ ಸೈಡ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಸೀಬೆಹಣ್ಣು. ಈ ಕಡೆ ಪೇರು ಅಂತ ಹೇಳ್ತಾರೆ. ನನ್ನ ಮಗಂಗೆ ಒಂದು ಬಲೂನ್ ತೊಗೊಟ್ಬಿಟ್ವಿ. ಆ ಬಲೂನ್ ಅಂದರೆ ಅವ್ನಿಗೆ ಫುಲ್ ಖುಷಿ ಆಗ್ಬಿಟ್ಟು ಆ ಬಲೂನ್ ತೊಗೊಡಿದ್ದಕ್ಕೆ. ಆಮೇಲಿಂದ ಅಷ್ಟೊಂದು ಸೆಕೆ ಇತ್ತು. ಹೋಗ್ತಾ ವೆದರು ತುಂಬ ಮೋಡ ಸಖತ್ತು ಮೋಡ ಆಗ್ತಾಯಿತ್ತು. ಅನಿಸ್ತಿತ್ತು ಮಳೆ ಬರ್ಬೋದು ಅಂತ ಅನ್ಕೋತಾ ಇದ್ವಿ. ಅಲ್ಲಿ ನೋಡಿ ನನ್ನ ಮಗನಿಗೆ ಬಲೂನ್ ತೊಗೊಟ್ಟಿರೋದಕ್ಕೆ ಎಷ್ಟು ಖುಷಿ. ಇವತ್ತು ಶ್ರಾವಣ ಮಾಸ ಆಗಿರೋದಕ್ಕೆ ಅದಕ್ಕೆ 50 ರೂಪಾಯಿ ಹೇಳ್ತಾರೆ ನೋಡಿ ಆ ಬಲೂನ್ಗೆ. ಅವನಿಗೆ ಫುಲ್ಲು ಖುಷಿ. ನೀವಂತೂ ಶ್ರಾವಣ ಮಾಸ ಆಗಿರೋದ್ರಿಂದ ಎಲ್ಲ ಟೆಂಪಲ್ಲು ತುಂಬ ರಶ್ ಇರುತ್ತೆ. ವಯಸ್ಸಾದವ್ರು ಈ ಥರ ಮಕ್ಕಳು ಕಟ್ಕೊಂಡೆಲ್ಲ ದರ್ಶನ ಮಾಡೋದಕ್ಕೆ ಕಷ್ಟ. ನೋಡಿ ಐಸ್ ಕ್ರೀಮ್ ತೊಗೊಂಡ್ವಿ, ಐಸ್ ಕ್ರೀಮ್ ತಿಂದ್ಕೊಂಡು ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಅಲ್ಲೇ ನಿಯರ್ ಬೈ ಮಹಾಕೂಟೇಶ್ವರ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ. ಮಹಾಕೂಟಕ್ಕೆ ಹೋಗ್ತಾಯಿದ್ವಿ. ನೋಡಿ ವೆದರ್ ಅಂತೂ ಎಷ್ಟು ಸೂಪರ್ಬಾಗಿತ್ತಂದರೆ ಸಖತ್ ನೇಚರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗ್ತಿದೆಯಲ್ಲ ಪ್ಯಾಸೆಂಜರ್ ಆಟೋ, ಆ ಪ್ಯಾಸೆಂಜರ್ ಆಟೋಗೆ ಈ ಉತ್ತರ ಕರ್ನಾಟಕದಲ್ಲಿ ಏನು ಹೇಳ್ತಾರೆ ಅಂದರೆ ಟಮ್ ಅಂತ ಹೇಳ್ತಾರೆ. ನಮ್ಮ ಕಡೆ ಅದು ಪ್ಯಾಸೆಂಜರ್ ಆಟೋ. ಹೋಯ್ತಾ ಮಳೆ ಸ್ಟಾರ್ಟ್ ಆಗೋಯ್ತು. ಎಂಥ ಮಳೆ ಅಂತಂದರೆ ಸಿಕ್ಕಾಬಟ್ಟೆ ಮಳೆ. ಎಲ್ಲರಿಗೂ ಟಯರ್ಡ್ ಫೇಸು, ತುಂಬ ಟಯರ್ಡ್ ಆಗಿದೆ, ಅಷ್ಟು ಬಿಸಿಲಿತ್ತಲ್ಲ. ಆಮೇಲೆ ಮಳೆ ಬಂತು. ಎಂಥ ಮಳೆ ಅಂದರೆ ಕಾರೇ ಓಡ್ಸೋಕ್ಕಾಗ್ತದೆ, ಅಷ್ಟು ಜೋರು ಮಳೆ, ಸಿಕ್ಕಾಬಟ್ಟೆ ಮಳೆ. ನೋಡಿ ಅಲ್ಲಿ ಎಷ್ಟು ನೀರು ರಪ ಅಂತ ಸಿಡಿತಾಯಿತ್ತು. ಅಷ್ಟು ಜೋರು ಮಳೆ. ಈ ಕಡೆ ನಮಗೆ ಯಾವುದು ರೂಟು ಅಂತ ಕನ್ಫ್ಯೂಸ್ ಆಯಿತು. ಅದಕ್ಕೆ ಅಲ್ಲಿ ನಿಲ್ಲಿಸಿ ಕೇಳ್ತಾಯಿದ್ವಿ ಯಾವ ಕಡೆ ಹೋಗೋದು ಅಂತ. ಅವ್ರು ಹೇಳಿದ್ರು ಈ ಕಡೆ ಲೆಫ್ಟ್ ಸೈಡೇ ಹೋಗಿ ಸಿಗುತ್ತೆ ಅಂತ. ಅಂತೂ ಇಂತೂ ಮಹಾಕೂಟಕ್ಕೆ ಬಂದ್ವಿ. ಅಲ್ಲಿ ಬಂತಂದರೆ ಅಲ್ಲೂ ಪಾರ್ಕಿಂಗಿಗೆ ಜಾಗ ಇಲ್ಲ. ತುಂಬ ಜನ ಇದ್ದರು ಮಹಾಕೂಟದಲ್ಲೂ. ಆದರೂ ಒಂದು ಖುಷಿ ಏನಪ್ಪ ಅಂತಂದರೆ ಮಹಾಕೂಟದಲ್ಲಿ ನಮಗೆ ದೇವ್ರದ ದರ್ಶನಕ್ಕೆ ಸಿಕ್ತು. ನೋಡಿ ಹೆಂಗೋ ಕದ್ದು ಮುಚ್ಚಿ ದೇವ್ರದ್ದು ಒಂದು ಫೋಟೋ ವೀಡಿಯೋ ಮಾಡಿದ್ದೀನಿ. ಅಲ್ಲೂ ರಶ್ ಇದ್ದು ತುಂಬ ಜನ ಬಂದಿದ್ದರು. ತುಂಬ ಮಳೆ ಬರ್ತಾಯಿತ್ತು, ಆದರೂ ಕೂಡ ಇದ್ದೇ ಬರಲಿ ಮಳೆ ಸಣ್ಣದಾಗಿ ಅಂದ್ಬಿಟ್ಟು ನೆನ್ಕೊಂಡೆ ನಾವು ದೇವ್ರ ದರ್ಶನಕ್ಕೆ ಹೊರಟ್ವಿ. ನನ್ನ ಮಗನಿಗೆ ಕ್ಯಾಪ್ ಹಾಕ್ಕೊಂಡು ಹೊರಟ್ವಿ. ಇನ್ನೇನು ಮಾಡೋದು, ಟೈಮ್ ಆಗಿಬಿಡುತ್ತೆ ಅಂತ. ನೋಡಿ ಅಲ್ಲಿ ದೇವರು ಯಾರಿಗೂ ಗೊತ್ತಿಲ್ದಂಗೆ ವಿಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸ್ಬೇಕು ನನ್ನ ವ್ಯೂವರ್ಸ್ಗೆ ಅಂತ. ನೋಡಿ ಇದೇ ಮಹಾಕೂಟೇಶ್ವರ ದೇವರು. ಅಲ್ಲಿಂದ ಈಚೆ ಬಂದ್ವಿ. ಹೆಂಗಿದೆ ಗೊತ್ತಾ ಮಹಾಕೂಟ ಪ್ಲೇಸು. ನಮ್ಮ ಆ ಕಡೆ ನಮ್ಮ ಮೈಸೂರು ಸೈಡ್ ಇರೋರೆಲ್ಲ ಬಂದು ಈ ಕಡೆ ನೋಡಬೇಕು, ಅಷ್ಟು ಚೆನ್ನಾಗಿದೆ. ನೋಡಿ ಎಲ್ಲ ಕಲ್ಯಾಣಿಲಿ ಈಜು ಹೊಡ್ಕೊಂಡು ಅಷ್ಟು ಮಳೆ ಬರ್ತಿದ್ರು, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಹಾಗೆ ನಾನು ನನ್ನ ಮಗ ಇಬ್ಬರು ಒಂದು ವೀಡಿಯೋ ಮಾಡಿದೆ. ನನ್ನ ಮಗ ಈ ಥರ ಮುದ್ದಾಗಿ ಆ ಕಡೆ ಈ ಕಡೆ ಎಲ್ಲ ನೋಡೋದು ಹಿಂಗೆ ನೋಡ್ತಾನೆ ನೋಡಿ.
ಕಳ್ಳ ಎಷ್ಟು ಹಾಡ್ತಾನೆ ಗೊತ್ತಾ ನನ್ನ ಮಗ, ಮುದ್ದು ಮಗ. ಆಮೇಲಿಂದ ಅಲ್ಲಿ ಒಂದು ದೇವರಿದೆ, ಗಣಪತಿ ದೇವರು. ಅದ್ರ ಮಧ್ಯೆ ತೊಟ್ಲಿಟ್ಟಿದ್ದಾರೆ. ಅದನ್ನು ತೂಗಿದ್ರೆ ತುಂಬ ಒಳ್ಳೆಯದು. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದು ತೂಗಿದ್ದೆ. ಹಂಗಾಗಿ ನನಗೆ ಅದು ಆದಮೇಲೆ ನಾನು ಪ್ರೆಗ್ನೆಂಟಾಗಿ ನನ್ನ ಮಗ ಹುಟ್ಟಿದ್ದು. ಸೊ ಇಲ್ಲಿ ಬಂದು ತೊಟ್ಲು ತೂಗಿ ನಾವು ಏನೇ ಅಂತ ಬೇಡ್ಕೊಂಡ್ರೂ ಕೂಡ ಅದು ನಿಜ ಆಗುತ್ತಂತೆ. ಅಷ್ಟು ಎಷ್ಟು ಜನ ಭಕ್ತರು ಬರ್ತಾರೆ ಗೊತ್ತಾ. ನೋಡಿ ಹೇಗಿದೆ ಹೊರಗಡೆ ಎಲ್ಲರೂ ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಎಲ್ಲ ಒಣಗಾಕಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಈಚೆ ಬರ್ತಿದ್ರೆ ಎಲ್ಲ ಇಷ್ಟು ಜನ ನೋಡೋಕ್ಕೆ. ನೋಡಿ ಅಲ್ಲಿ ಜವಾರಿ ಮಂದಿ ಎಲ್ಲರೂ ಟ್ರ್ಯಾಕ್ಟರಲ್ಲಿ ಬರ್ತಿದ್ದಾರೆ. ನೋಡಿ ಎಷ್ಟು ಜನ ಬರ್ತಿದ್ದಾರೆ ನೋಡೋಕ್ಕೆ. ಇಳಕಲ್ ಸೀರೆ ಹಾಕ್ಕೊಂಡು ತುಂಬ ಅಂದರೆ ತುಂಬ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಗ್ರೀನರಿ ಆಗಿತ್ತು. ಹಾಗೆ ಸಖತ್ ಖುಷಿ ಆಯಿತು ಮನಸ್ಸಿಗೆ. ಅಷ್ಟೆಲ್ಲ ರಶ್ ಇದ್ದು ಅಷ್ಟೆಲ್ಲ ಮಳೆ ಇದ್ದು ನಮ್ಮ ಮನಸ್ಸಿಗೆ ಏನೋ ಒಂದು ಖುಷಿ ನೋಡಿ. ಇದು ಹುಡಿ ಬಜ್ಜಿ ತಿಂದ್ಕೊಂಡು ಮಳೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆನ್ ದಿ ವೇ ಬರ್ತಾ ಡಿ ಮಾರ್ಟಲ್ಲಿ ಸ್ವಲ್ಪ ಗ್ರೋಸರಿ ತೊಗೋಬೇಕಿತ್ತು. ಗ್ರೋಸರಿ ತಗೊಂಡು ನಮ್ಮ ಮಮ್ಮಿ, ನಾನು, ನಮ್ಮಪ್ಪ ಎಲ್ಲ ಹೊರಟು ಬಂದ್ವಿ. ಇವರಂತೂ ಏನೇ ಬಿಟ್ಟರು ನನ್ನ ಮಗನಂತೂ ಬಿಡಲ್ಲ. ಬಂದ್ವಿ, ಸ್ವಲ್ಪ ಗ್ರೋಸರಿ ತೊಗೋಬೇಕಾಗಿತ್ತು. ಗ್ರೋಸರಿ ತೊಗೊಂಡು ಬಂದ್ವಿ. ಮನೆಗೆ ರೀಚಾಗಿ ಫ್ರೆಶ್ ಅಪ್ ಆಗಿ ನೋಡಿ, ಇದು ಬಾಗಲಕೋಟಲ್ಲಿರೋ ಆಂಧ್ರ ರೆಸ್ಟೋರೆಂಟ್ ಅಂತ. ತುಂಬ ಒಳ್ಳೊಳ್ಳೆ ಊಟ ಸಖತ್ತಾಗಿ ಸಿಗುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ಜು. ಊಟ ಎಲ್ಲ ಏನೇನು ಬೇಕು ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಅಂತೂ ಹಲ್ಟಿಯಾಗಿತ್ತು. ಎಲ್ಲ ತಿಂದು ಕೊನೆಗೆ ಫುಲ್ಲು ಟಯರ್ಡ್. ಎಲ್ರಿಗೂ ಸಖತ್ ಟಯರ್ಡು. ಇಷ್ಟೆಲ್ಲ ಜರ್ನಿ ಮಾಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಡು